ಯಾವ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ ಇವು ವಿಶ್ವ ಮಾನ್ಯತೆಯನ್ನು ಪಡೆದಿರ್ತಕ್ಕಂಥ ಯೋಜನೆಗಳು. ಯಾರು ವಿರೋಧ ಮಾಡ್ತಾ ಇದ್ರು ಈ ಯೋಜನೆಗಳನ್ನು, ಗ್ಯಾರಂಟಿ ಯೋಜನೆಗಳನ್ನು, ಅವರೇ ಇವತ್ತು ಇವುಗಳನ್ನ ಅನುಸರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಗ್ಯಾರಂಟಿ ಯೋಜನೆಗಳಿಂದ, ವಿಶೇಷವಾಗಿ ಶಕ್ತಿ ಯೋಜನೆಯಿಂದ ಇವತ್ತು ತಲಾ ಆದಾಯ ಇಡೀ ದೇಶದಲ್ಲಿ ಕರ್ನಾಟಕ ನಂಬರ್ ಒನ್ ಆಗಿದೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗ್ಯಾರಂಟಿಯಿಂದ ತಳಮಟ್ಟದ ಜನರ ಖರೀದಿ ಸಾಮರ್ಥ್ಯ ಹೆಚ್ಚಿಸಿದೆ. ಆಮೇಲೆ GST ಸಂಗ್ರಹದಲ್ಲೂ ಕೂಡ ಹೆಚ್ಚು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಷ್ಟೆಲ್ಲ ಯೋಜನೆಗಳನ್ನು ನಾವು ಜಾರಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಕರ್ನಾಟಕದ ಜನತೆಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಕರ್ನಾಟಕ ರಾಜ್ಯ ಕೇಂದ್ರಕ್ಕೆ ತೆರಿಗೆಯನ್ನು ಕೊಡ್ತಕ್ಕಂಥದ್ದು ಸುಮಾರು 4.5 ಲಕ್ಷ ಕೋಟಿಗೂ ಹೆಚ್ಚು, 4.5 ಲಕ್ಷ ಕೋಟಿಗೂ ಹೆಚ್ಚು ನಾವು ತೆರಿಗೆಯನ್ನ ಕೊಡ್ತಾ ಇದ್ದೀವಿ. ಆದರೆ ನಮಗೆ ಬರ್ತಕ್ಕಂಥದ್ದು ಕೇವಲ 60,000 ಕೋಟಿ ರೂಪಾಯಿಗಳು ಮಾತ್ರ. 100 ರೂಪಾಯಿ ತೆರಿಗೆಯನ್ನು ನಾವು ಕೊಟ್ಟರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು ಕೇವಲ 13 ರೂಪಾಯಿ, 14 ರೂಪಾಯಿಗಳು ಮಾತ್ರ. ಇದನ್ನ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರ್ತಕ್ಕಂಥ ಬಿಜೆಪಿ ಲೋಕಸಭಾ ಸದಸ್ಯರು ಯಾರು ಕೂಡ ಇವತ್ತಿನವರೆಗೆ ಪಿಟಿಪಟ ಅಂದಿಲ್ಲ. ಅಷ್ಟೇ ಯಾಕೆ, ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳು, ಈಗ ಲೋಕಸಭಾ ಸದಸ್ಯರು, ಅವರು 2023-24ರಲ್ಲಿ ಬಜೆಟ್ ಅನ್ನು ಮಂಡಿಸಿದ್ರು. ಆ ಬಜೆಟ್ ನಲ್ಲಿ ಹೇಳಿದ್ರು, ಕೇಂದ್ರ ಸರ್ಕಾರ ಅಪ್ಪರ್ ಭದ್ರಾ ನೀರಾವರಿ ಯೋಜನೆಗೆ 5,300 ಕೋಟಿ ರೂಪಾಯಿಗಳನ್ನು ಕೊಡುತ್ತದೆ. 5,300 ಕೋಟಿ ರೂಪಾಯಿಗಳನ್ನು ಕೊಡುತ್ತದೆ. ಈ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಹೇಳಿದ್ರು. ಅವರು ಕೂಡ ಇವತ್ತಿನವರೆಗೆ ಬಾಯಿ ಬಿಟ್ಟಿಲ್ಲ. ಶ್ರೀಮತಿ ನಮ್ಮ ಹಣಕಾಸಿನ ಮಂತ್ರಿ ಅವರು ಹೇಳಿದ್ರು, ಅವರು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ರು, ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಇವತ್ತಿನವರೆಗೆ 1 ರೂಪಾಯಿ ಬಂದಿಲ್ಲ. 15ನೇ ಹಣಕಾಸು ಯೋಜನೆಯಲ್ಲಿ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ನಲ್ಲಿ ಕಡಿಮೆ ಆಯಿತು ಅಂತೇಳಿ ವಿಶೇಷ ಅನುದಾನವನ್ನು ಕೊಟ್ಟರು, ಶಿಫಾರಸು ಮಾಡಿದ್ರು. ಆದರೆ ನಮಗೆ ಈ ಹಣ ಬರಲಿಲ್ಲ. ಸುಮಾರು 11,495 ಕೋಟಿ ರೂಪಾಯಿಗಳು ಬರಬೇಕಾಗಿತ್ತು, ಬರಲಿಲ್ಲ. ಬಹಳ ಮಾತಾಡ್ತಾರೆ ಬಿಜೆಪಿಯವರು. ಬಸವರಾಜ ಬೊಮ್ಮಾಯಿ ಅವರು ಮಾತಾಡಲಿಲ್ಲ, ಪ್ರಹ್ಲಾದ್ ಜೋಶಿ ಅವರು ಮಾತಾಡಲಿಲ್ಲ, ಜಗದೀಶ್ ಶೆಟ್ಟರ್ ಮಾತಾಡಲಿಲ್ಲ. ಯಾರು ಕೂಡ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಪ್ರಸ್ತಾಪ ಮಾಡಲಿಲ್ಲ. ಇಷ್ಟೆಲ್ಲ ಆದರೂ ಕೂಡ ನಾವು ಜನತೆಗೆ ಕೊಟ್ಟಂತ ವಚನವನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ
ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಜೊತೆಗೆ ಇಂದಿನ ಸರ್ಕಾರ 4 ವರ್ಷಗಳ ಕಾಲ ಅಧಿಕಾರ ಮಾಡಿದಂತ ಬಿಜೆಪಿಯವರು ನಮಗೆ ಸುಮಾರು 75,000 ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟೋಗಿದ್ರು. 75,000 ಕೋಟಿ ಬಾಕಿ ಬಿಲ್ಲುಗಳನ್ನು ಬಿಟ್ಟೋಗಿದ್ರು. 2,70,000 ಕೋಟಿ ರೂಪಾಯಿಗಳಿಗೆ ಅನುದಾನ ಇಲ್ಲದೇನೆ ಮಂಜೂರು ಮಾಡಿ ಟೆಂಡರ್ ಕರೆದು ಬಿಟ್ಟಿದ್ರು. ಹಿಂದೆ ಬಸವರಾಜ ಬೊಮ್ಮಾಯಿ ಅವರು, ಯಡಿಯೂರಪ್ಪನವರು 1,66,000 ಕೋಟಿ ರೂಪಾಯಿಗಳಿಗೆ ಅವರ ಮುಖ್ಯಮಂತ್ರಿಗಳ ವಿವೇಚನಾ ಕೋಟಾದಲ್ಲಿ ಅನುದಾನ ಇಲ್ಲೇನೆ ಮಂಜೂರು ಮಾಡಿದ್ರು. ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದ್ದೀವಿ. ಅದರ ಜೊತೆಗೆ 243 ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡಲಿಕ್ಕೆ ಅವ್ರಿಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಮೆಕ್ಕೆಜೋಳ, ರೈತರು ಬೆಳೆದಂತ ಮೆಕ್ಕೆಜೋಳ ಈ ಸಾರಿ 54 ಲಕ್ಷ ಕ್ವಿಂಟಾಲ್ಗೂ ಹೆಚ್ಚು ಬಂದಿತ್ತು. 54 ಲಕ್ಷ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತು. ಯಾಕಂತಂದ್ರೆ MSP ನಿಗದಿ ಮಾಡೋ ಕೇಂದ್ರ ಸರ್ಕಾರ ಅವರು ನಿಗದಿ ಮಾಡಿದ್ರು. ಒಂದು ಕ್ವಿಂಟಾಲ್ಗೆ 2,400 ರೂಪಾಯಿ ಅಂತ ಕ್ವಿಂಟಾಲ್ ಒಂದು ನಿಗದಿಯನ್ನು ಮಾಡಿದ್ರು. 2,400 ರೂಪಾಯಿ ಒಂದು ಕ್ವಿಂಟಾಲ್ಗೆ ಅಂತೇಳಿ. ಆದರೆ ಮಾರುಕಟ್ಟೆಯಲ್ಲಿ ಅದು 1,600, 1,700 ರೂಪಾಯಿ ಇತ್ತು. ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಬಹುಶಃ ಹಾವೇರಿ ಜಿಲ್ಲೆ ರೈತರು ಪ್ರತಿಭಟನೆಯನ್ನು ಮಾಡಿದ್ರು. ಶಿವಾನಂದ ಕೂಡ ಮಾತಾಡಿದ್ರು, HK ಪಾಟೀಲ್ ಕೂಡ ಮಾತಾಡಿದ್ರು. ನಾನು ಕೂಡಲೇ ಸಂಬಂಧಪಟ್ಟವರ ಮೀಟಿಂಗ್ ಅನ್ನು ಕರೆದು ತೀರ್ಮಾನ ಮಾಡಿ ಇವತ್ತು 250 ರೂಪಾಯಿ ಒಂದು ಕ್ವಿಂಟಾಲ್ಗೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಹಾಗೇನೆ ಕಬ್ಬು ಬೆಳೆಗಾರರು 3,150 ರೂಪಾಯಿಗಳನ್ನ ಒಂದು ಕ್ವಿಂಟಾಲ್ಗೆ ಮಾಡಿದ್ರು. ಆದರೆ ಅದಕ್ಕೆ ರೈತರು ಪ್ರತಿಭಟನೆಯನ್ನ ಮಾಡಿದ್ರು. ಅದಕ್ಕೆ ನಾನು 3,300 ರೂಪಾಯಿ HK ಪಾಟೀಲ್ ಹೋಗಿದ್ರು ಬೆಳಗಾವಿಗೆ, ಶಿವಾನಂದ ಹೋಗಿದ್ರು. ನಾನು ಇಡೀ ದಿನ ಕೂತ್ಕೊಂಡು ತೀರ್ಮಾನ ಮಾಡಿದೆ. ರೈತರಿಗೆ FRP 3,150 ರೂಪಾಯಿ ಬದಲು 3,300 ರೂಪಾಯಿಗಳನ್ನು ಕೊಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು. ಅದರಿಂದ ನಾವು ನಮ್ಮ ಸರ್ಕಾರ ರೈತರ ಪರವಾಗಿ ಕೂಡ ಇದೆ, ದಲಿತರ ಪರವಾಗಿ ಇದೆ, ಹಿಂದುಳಿದವರ ಪರವಾಗಿದೆ, ದಲಿತರ ಪರವಾಗಿದೆ. ನಾವು ಯಾವತ್ತೂ ಕೂಡ ರೈತರು, ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ಯಾವುದೇ ಜಾತಿ ಬಡವರು ನಾವು ಭೇದ ಭಾವ ಮಾಡಿಲ್ಲ. ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಇನ್ಕ್ಲೂಸಿವ್ ಗ್ರೋತ್ ನಲ್ಲಿ ನಂಬಿಕೆ ಇಟ್ಕೊಂಡಿರತಕ್ಕಂಥವ್ರು ನಾವು. ಎಲ್ಲ ಧರ್ಮದ ಜನ, ಎಲ್ಲ ಭಾಷೆಯ ಜನ ಎಲ್ಲರನ್ನೂ ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾವು ಈ ಗ್ಯಾರಂಟಿ ಯೋಜನೆಗಳನ್ನ ಬರೀ ಕಾಂಗ್ರೆಸ್ನವರಿಗೆ, ಕಾಂಗ್ರೆಸ್ಸಿನ ಬಡವರಿಗೆ ಮಾತ್ರ ಕೊಡ್ತಾ ಇಲ್ಲ. ಎಲ್ಲ ಪಕ್ಷದವರು ಕೂಡ
ಎಲ್ಲ ಧರ್ಮದವರು ಕೂಡ ಅವರೆಲ್ಲರಿಗೂ ಕೂಡ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇದು ಜಾತ್ಯತೀತವಾಗಿ ಅಸಮಾನತೆಯನ್ನು ನಿವಾರಣೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಈ ಬಿಜೆಪಿಯವರು 4 ವರ್ಷ ಅಧಿಕಾರದಲ್ಲಿದ್ದರು, ಏನನ್ನು ಮಾಡಲಿಲ್ಲ. ಅವರು ಇವತ್ತು ನಮ್ಮ ಮೇಲೆ ಟೀಕೆಗಳನ್ನ ಮಾಡ್ತಕ್ಕಂಥದ್ದು, ಜನರನ್ನ ತಪ್ಪುದಾರಿಗೆಳಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮಾನ್ಯ ಜನರು ಬಿಜೆಪಿಯವರು ಆಡ್ತಕ್ಕಂಥ ಮಾತುಗಳನ್ನು ತಾವು ಗಂಭೀರವಾಗಿ ತಗೊಳ್ಬೇಕಾದಂಥ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನಾನು ಅನೇಕ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. ಪ್ರಸ್ತಾಪ ಮಾಡಿದ್ರೆ ಒಂದು ದಿನ ಬೇಕಾಗ್ತದೆ, ಅಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಹಾವೇರಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಸಭೆಯನ್ನು ಮಾಡಿದೆ. ಸುಮಾರು ನಿನ್ನೆಗೆ 1,000 ದಿನ ಆಯಿತು. 1,000 ದಿನ ಆಯಿತು. ಇವತ್ತು 1,001ನೇ ದಿನ ನಾವು ಕಾಲಿಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಈ 1,000 ದಿನ ನಾವು ಮಾಡಿರ್ತಕ್ಕಂಥದ್ದು ಅದು ಈ ಸಾಧನಾ ಸಮಾವೇಶ ಮೈಲಿಗಲ್ಲ, ನಮ್ಮ ಬದ್ಧತೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಇನ್ನಷ್ಟು ಬದ್ಧತೆಯಿಂದ ಬಡವರ, ದಲಿತರ, ಹಿಂದುಳಿದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ಕಾರ್ಮಿಕರ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮ ಆಶೀರ್ವಾದ. ಹಾಸ್ಪಿಟಲ್ ಏನ್ ಮಾಡಬೇಕು? ಈಗ 6ನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದೀನಿ. ಬಜೆಟ್ನಲ್ಲಿ ಹೇಳಿ ಅಂತೇಳಿ UP ಬಡ್ಕಾರ್ ಅವರು ಹೇಳ್ತಾ ಇದ್ದಾರೆ, ಆಸ್ಪತ್ರೆ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಆಸ್ಪತ್ರೆ ಉದ್ಘಾಟನೆ ಆಗಿದೆ, ಆದರೆ 500 ಬೆಡ್ ಹಾಸ್ಪಿಟಲ್ ಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡಿದೆ. GST ಕಲೆಕ್ಷನ್ ಕೂಡ ನಮಗೆ ಇದ್ದಕ್ಕಿದ್ದಾಗಲೇ ಕಡಿಮೆ ಮಾಡಿಬಿಟ್ರು ಅವರು GSTನ. ಅದರಿಂದ ಸುಮಾರು 12ರಿಂದ 15 ಸಾವಿರ ಕೋಟಿ ವರ್ಷಕ್ಕೆ ನಷ್ಟ ಆಯಿತು. ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಕೊಟ್ಟಿಲ್ಲ. JJMನಲ್ಲಿ ಸುಮಾರು 15,000 ಕೋಟಿ ಬಾಕಿ ಬರಬೇಕು. ಅದನ್ನು ಕೊಟ್ಟರೆ ನಮ್ಮ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಅದನ್ನು ಉಪಯೋಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಆರ್ಥಿಕ ಸಲಹೆಗಾರರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅವರು ಬಜೆಟ್ ಮಂಡಿಸುವಾಗಿರೋದ್ರಿಂದ ನಾವು ಹಣಕಾಸಿನ ಪರಿಸ್ಥಿತಿಯನ್ನು ನೋಡಿಕೊಂಡು ಅವುಗಳ ಬಗ್ಗೆ ತೀರ್ಮಾನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ,
ಹೇಳ್ತಾ ನಾನು ಅತ್ಯಂತ ಇವತ್ತು ಬಹಳ ಸಂತೋಷ ಆಗ್ತಾ ಇದೆ. ನಾವು 1,000 ದಿನವನ್ನು ಬಹಳ ಯಶಸ್ವಿಯಾಗಿ ಪೂರೈಸಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ನುಡಿದಂಥ ಸರ್ಕಾರ ಯಾವುದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ದೇಶದಲ್ಲಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಶಿಲ್ಪ ಬಹಳ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಅವ್ರು ಎಂತವರು? ಪ್ರಕಾಶ್ ದಾಸ್ನೂರ್. ಉತ್ಸವ ರಾಕ್ ಗಾರ್ಡನ್ ಆ ಸಂಸ್ಥೆಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆ ಉತ್ಸವ ರಾಕ್ ಗಾರ್ಡನ್ ಅಲ್ಲಿ ಈ ಶಿಲ್ಪ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಬಹಳ ಸಂತೋಷವನ್ನು ಉಂಟು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಬಹುಶಃ ನಾನೇ ನಿಂತಿದ್ದೀನಿ ಅಂತ ಅನಿಸುತ್ತೆ. ಚೆನ್ನಾಗಿ ಮಾಡಿದರೆ ಅವರಿಗೆ ಅಭಿನಂದನೆಗಳು ಹೇಳ್ತಾ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್. ಜನಮಾನಸದಲ್ಲಿ ರಾಮಯ್ಯನಾಗಿಯೇ ನೆಲೆಗೊಂಡಿರುವ ನಿಮ್ಮೆಲ್ಲರ ಪ್ರೀತಿಯ ಮುಖ್ಯಮಂತ್ರಿಯವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತ್ಯಂತ ಅಭೂತಪೂರ್ವವಾಗಿ ಮಾತನಾಡಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.